30 ಡೇಸ್ವರೆಗೂ, ಜಸ್ಟ್ 30 ಡೇಸ್. ಏನಕ್ಕೆ ಓನ್ಲಿ 30 ಡೇಸ್? ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡಿ. ಚಾಲೆಂಜ್ ಅಕ್ಸೆಪ್ಟೆಡ್. ಹೆಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವಿವತ್ತು ಈ ವಿಡಿಯೋಲಿ ಒಂದು ಹೊಸ ಕಂಟೆಂಟ್ನ ತೊಗೊಂಬಂದಿದ್ದೀನಿ. ಏನಪ್ಪ ಈ ಹೊಸ ಕಂಟೆಂಟು ಏನಾಗಿರ್ಬೋದು? ಸೊ ಈ ವಿಡಿಯೋದಲ್ಲಿ ನನಗೂ ಹೆಲ್ಪ್ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ. ಏನು ಗೊತ್ತಾ, ಅದು ಒಂದು ಹೊಸ ಚಾಲೆಂಜ್ನ ತೊಗೊಂಬಂದಿದ್ದೀನಿ. ಏನಪ್ಪ ಈ ಚಾಲೆಂಜ್ ಅಂತಂತಂದರೆ, ಎಲ್ರಿಗೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಯೂಟ್ಯೂಬ್ ಚಾನಲ್ನ ಬೆಳೆಸಬೇಕು. 100 ಫಾಲೋವರ್ಸ್ ಮತ್ತು 1000 ಫಾಲೋವರ್ಸ್ ಆಗಿರಬೇಕು, 10,000 ಫಾಲೋವರ್ಸ್ ಆಗಿರಬೇಕು ಅನ್ನೋದೆಲ್ಲ ತುಂಬ ಆಸೆ ಇರುತ್ತೆ. ಅದಕ್ಕೋಸ್ಕರ ನಾವು ಸ್ಟಾರ್ಟಿಂಗಿಂದ ಏನು ಎಫರ್ಟ್ ಹಾಕೊಂಬರ್ಬೇಕು, ಮತ್ತು ನಮ್ಮ ವರ್ಕ್ ಹೇಗಿರಬೇಕು, ನಮ್ಮ ಕಂಟೆಂಟ್ ಯಾವ ಥರ ಇರಬೇಕು ಅನ್ನೋದು ಮೇನ್ ಮ್ಯಾಟರ್ ಆಗುತ್ತೆ. ಸೊ ನನ್ನ ಕಂಟೆಂಟ್ ಬಂದು ಇನಿಷಿಯಲಿಂದ ಫಿನಾನ್ಸ್ ಕಂಟೆಂಟ್ ಆಗಿದೆ. ಯಾಕೆಂತಂದರೆ ಲಾಸ್ಟ್ 4 ಇಯರ್ಸಿಂದ ನಾನು ಸ್ಟಾಕ್ ಮಾರ್ಕೆಟಲ್ಲಿದ್ದೀನಿ. ಸ್ಟಾಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡ್ಕೊಂಬಂದಿದ್ದೀನಿ. ಐ ಆಮ್ ಅ ಗುಡ್ ಸ್ಟಾಕ್ ಅನಲೈಸರ್. ಪ್ರತಿಯೊಬ್ಬರಿಗೂ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಬೇಕು, ನನ್ನದೇ ಆದಂಥ ಯೂಟ್ಯೂಬ್ ಚಾನಲ್ ಇರಬೇಕು, ಇನ್ಸ್ಟಾಗ್ರಾಮ್ ಒಳ್ಳೆ ಪೇಜ್ ಇರಬೇಕು ಅನ್ನೋದೆಲ್ಲ ತುಂಬ ಜನಕ್ಕೆ ಆಸೆ ಇರುತ್ತೆ. ಬಟ್ ತುಂಬ ಜನ ಸ್ಟಾರ್ಟ್ ಮಾಡೋದಕ್ಕೇ ತುಂಬ ಲೇಟ್ ಮಾಡಿಬಿಡ್ತಾರೆ ಅಥವಾ ತುಂಬ ಹಿಂಜರಿತಾರೆ. ಯಾಕಪ್ಪ ಅಂತಂದರೆ ಮೇನ್ ರೀಸನ್ ಬಂದು ಅವ್ರ ಕಂಟೆಂಟ್, ನಾನು ಏನು ಕಂಟೆಂಟ್ನ ಸೆಲೆಕ್ಟ್ ಮಾಡಲಿ, ನಾನು ಏನು ನೀಶ್ನ ಸೆಲೆಕ್ಟ್ ಮಾಡಲಿ ಅನ್ನೋದು ತುಂಬ ದೊಡ್ಡ ಪ್ರಶ್ನೆ ಆಗೋಗಿರುತ್ತೆ. ಸೊ ನಾನಿವತ್ತು ನಿಮಗೆಲ್ಲ ಅದಕ್ಕೊಂದು ಒಳ್ಳೆ ಸೊಲ್ಯೂಷನ್ ತೊಗೊಂಬರ್ತಾಯಿದ್ದೀನಿ. ಏನಪ್ಪ ಸೊಲ್ಯೂಷನ್ ಅಂತಂದರೆ, ಇವತ್ತಿಂದ ನೆಕ್ಸ್ಟ್ 30 ಡೇಸ್, ಇವತ್ತಿಂದ ಡೇ 1 ಅಂತ ಅಂದ್ಕೊಳ್ಳಿ. ಇವತ್ತು ಡೇ 1, ನೆಕ್ಸ್ಟ್ ಡೇ 30ವರೆಗೂ ಪ್ರತಿದಿನ ಡೇ 1, ಡೇ 2, ಡೇ 3 ಅನ್ನೋ ಥರ ಡೇ 30ವರೆಗೂ ಡೈಲಿ ಒಂದೊಂದು ಯೂಟ್ಯೂಬ್ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಂಬರ್ಬೇಕು. ವೀಡಿಯೋಸ್ ಯಾವುದಾದ್ರೂ ಆಗಿರ್ಬೋದು, ಲೈಕ್ ನಿಮ್ಮ ಪರ್ಸ್ನಲ್ ಲೈಫ್ ಸ್ಟೈಲ್ ಬ್ಲಾಗ್ ಆಗಿರ್ಬೋದು, ಮತ್ತು ನಿಮ್ಮ ಮೋಟೋ ರೈಡಿಂಗ್ ವ್ಲಾಗ್ ಆಗಿರ್ಬೋದು, ನಿಮ್ಮ ಕೆಲಸದ ವ್ಲಾಗ್ ಆಗಿರ್ಬೋದು ರೀ, ಎನಿಥಿಂಗ್ ಯುವರ್ ಲೈಫ್ ಸ್ಟೈಲ್. ಬೆಳಗ್ಗೆ ನಾನು ಎದ್ದೆ, ಟಿಫನ್ ಮಾಡಿದೆ, ನಾನು ಕೆಲ್ಸಕ್ಕೆ ಹೋದೆ, ಊಟ ಮಾಡಿದೆ, ನಾನು ಮತ್ತೆ ಸಂಜೆ ಕಾಫಿ ಕುಡಿದೆ, ಕೆಲಸದಿಂದ ಬಂದೆ, ಮಲ್ಕೊಂಡೆ. ದಿಸ್ ಈಸ್ ಆಲ್ ಇಟ್ ಈಸ್. ಇಷ್ಟನ್ನೇ ಮಾಡಿಕೊಂಡು ತುಂಬ ಜನ ಯೂಟ್ಯೂಬ್ ಚಾನಲ್ಸ್ನ, ಇನ್ಸ್ಟಾಗ್ರಾಮ್ ಪೇಜಸ್ನ ತುಂಬ ಗ್ರೋ ಮಾಡಿಬಿಟ್ಟಿದ್ದಾರೆ. ಸೊ ವಾಟ್ ಐ ಆಮ್ ಸೇಯಿಂಗ್ ಇಸ್, ಪ್ರತಿಯೊಬ್ಬರು ಏನೋ ಒಂದು ಸಣ್ಣದಾಗಿ ಟ್ರೈ ಮಾಡಿ. ಇದರಿಂದ ಲಾಸ್ ಅಂತೂ ಆಗಲ್ಲ, ನೀವು ಇದರಿಂದ ದುಡ್ಡು ಕೊಡಬೇಕಾಗಿದ್ದೇನಿಲ್ಲ. ಸ್ಟಾರ್ಟ್ ಮಾಡಿ, ಗ್ರೋ ಆಗೋಣ. ಪ್ರತಿಯೊಬ್ಬರು ಯೂಟ್ಯೂಬ್ ಚಾನಲ್ಸ್ನ ಓಪನ್ ಮಾಡಿ. ಯಾರ್ಯಾರ್ದು ಲಕ್ ಹೆಂಗಿರುತ್ತೆ ಹೇಳೋಕ್ಕಾಗಲ್ಲ. ನಿಮ್ಮ ಹಾರ್ಡ್ ವರ್ಕು. ಎಷ್ಟೋ ಜನ ಯೂಟ್ಯೂಬರ್ಸು ಸ್ಕಿಲ್ಸ್ ಇಲ್ಲ. ಎಷ್ಟೋ ಜನ ಯೂಟ್ಯೂಬರ್ಸ್ಗೆ ಮೊದಲು ಅವ್ರಿಗೇನು ಕಂಟೆಂಟ್ ಅಂತ ಗೊತ್ತಿರಲಿಲ್ಲ. ಜಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ರು, ಡೈಲಿ ಪೋಸ್ಟ್ ಮಾಡ್ಕೊಂಡು ಬರ್ತಾಯಿದ್ರು ಅಷ್ಟೇ. ಅವ್ರದ್ದು ಇವತ್ತೆಲ್ಲ 10 ಮಿಲಿಯನ್, 20 ಮಿಲಿಯನ್, 30 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ನಿಮಗೆ ಸ್ಪೆಸಿಫಿಕ್ ಆಗಿ ನೀವು ತುಂಬ ಸ್ಕಿಲ್ಡ್ ಆಗಿರಬೇಕು, ತುಂಬ ಹೈಲಿ ನಾಲೆಜಬಲ್ ಪರ್ಸನ್ ಆಗಿರಬೇಕು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ. ಇಲ್ಲ, ಬೇಕಾಗಿಲ್ಲ. ಜಸ್ಟ್ ಒಂದು ಒಳ್ಳೆ ಪ್ರೊಡಕ್ಟಿವು, ಡೀಸೆಂಟು, ಜನಕ್ಕೆ ಇಷ್ಟ ಆಗುವಂಥ ಒಂದೊಳ್ಳೆ ಅಟ್ರಾಕ್ಟಿವ್ ವೀಡಿಯೋಸ್ ಮಾಡಿ ಅಷ್ಟೇ. ಇನ್ನೇನೂ ಬೇಕಾಗಿಲ್ಲ. ನೀವು ಇನ್ಸ್ಟಾಗ್ರಾಮ್ ಜಸ್ಟ್ ಒಂದು ಫೋಟೋ ತೊಗೊತೀರ, ಫೋಟೋಯಿಂದ ಏನು ನಡ್ತಿರುತ್ತೆ ವೀಡಿಯೋಸ್ ಅದನ್ನು ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇವತ್ತಿಂದ ಡೈಲಿ ಒಂದೊಂದು ಯೂಟ್ಯೂಬ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ಕೊಂಡು ಬರಬೇಕು. ಎಲ್ಲಿವರೆಗೂ? 30 ಡೇಸ್ವರೆಗೂ, ಜಸ್ಟ್ 30 ಡೇಸ್. ಏನಕ್ಕೆ ಓನ್ಲಿ 30 ಡೇಸ್? ನಾವು ಅದನ್ನು ಹ್ಯಾಬಿಟಾಗಿ ಕನ್ವರ್ಟ್ ಮಾಡ್ಕೊಳೋದಕ್ಕೆ. ಡೈಲಿ ಒಂದೊಂದು ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ನಮ್ಮ ಕಂಟಿನ್ಯೂಟಿ ಇರುತ್ತೆ, ನಮ್ಮ ಕನ್ಸಿಸ್ಟೆನ್ಸಿ ಇರುತ್ತೆ. ಆ ಕನ್ಸಿಸ್ಟೆನ್ಸಿಯಿಂದ ನಮಗೆ ಡಿಸಿಪ್ಲಿನ್ ಬರುತ್ತೆ ಅಲ್ವಾ? ಸೊ ಡೈಲಿ ಒಂದೊಂದು ವೀಡಿಯೋ ಪೋಸ್ಟ್ ಮಾಡಬೇಕು. ಎನಿಥಿಂಗ್ ಅಬೌಟ್ ಇಟ್. ನೀವೇನು ವೀಡಿಯೋ, ನಿಮ್ಮ ನೀಶ್, ನಿಮ್ಮ ಕಂಟೆಂಟ್ ಏನನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ನಂದು ಫಿನಾನ್ಸ್ ಕಂಟೆಂಟ್ ಆಗಿರುತ್ತೆ, ಇಲ್ಲ ಲೈಫ್ ಸ್ಟೈಲ್ ಕಂಟೆಂಟ್ ಆಗಿರುತ್ತೆ. ಎನಿಥಿಂಗ್. ಒಂದೊಂದು ದಿನ ನಿಮಗೆ ಕಂಟೆಂಟ್ ಸಿಗಲಿಲ್ವಾ, ಬೇರೆ ಯಾವುದನ್ನು ಮಾಡಿ. ನೀವು ಡೈಲಿ ಓಡಾಡ್ತಾ ಇರ್ತೀರ, ಏನೋ ಒಂದು ಸಿಗುತ್ತೆ, ಏನೋ ಒಂದು ಮಾಡಿ, ವೀಡಿಯೋಸ್ ಮಾಡಿ, ಇಲ್ಲ ಮಾತಾಡಿ. ಜಸ್ಟ್ ಒಂದು ಏನೋ ಒಂದು ನಿಮ್ಮ ಕಂಟೆಂಟ್ ಏನೂ ಸಿಗಲಿಲ್ಲ, ಏನದ್ರ ಬಗ್ಗೆ ಏನಾದರೂ ಮಾತಾಡಿ. ಜಸ್ಟ್ 1 ಮಿನಿಟ್ ಆರ್ 2 ಮಿನಿಟ್ ಆರ್ 5 ಮಿನಿಟ್, 10 ಮಿನಿಟ್ಸ್, ಎನಿಥಿಂಗ್. 1 ನಿಮಿಷ ಆದರೂ ಪರವಾಗಿಲ್ಲ, 10 ನಿಮಿಷ ಆದರೂ ಪರವಾಗಿಲ್ಲ. ಒಂದು ವಿಡಿಯೋ ಡೈಲಿ ಅಪ್ಲೋಡ್ ಮಾಡಬೇಕು ಅಂಟಿಲ್ 30 ಡೇಸ್. 30 ಡೇಸು ಡೈಲಿ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋಣ ಇವತ್ತಿಂದ. ಓಕೆನಾ? ಚಾಲೆಂಜ್ ಅಕ್ಸೆಪ್ಟೆಡ್. ಸೊ ಇವತ್ತು ನನ್ನ ಸಬ್ಸ್ಕ್ರೈಬರ್ಸ್ ಬಂದು 24 ಏನೋ ಇದ್ದಾರೆ. ಸೊ 30 ಡೇಸ್ ಅಷ್ಟರಲ್ಲಿ, ಡೇ 1ಇಂದ ಇವತ್ತಿಂದ ಸ್ಟಾರ್ಟ್ ಮಾಡ್ಕೊತೀನಿ. ಡೇ 30 ಅಷ್ಟರಲ್ಲಿ ನನ್ನ ಸಬ್ಸ್ಕ್ರೈಬರ್ಸು ಎಷ್ಟಾಗಿರ್ತಾರೆ ನೋಡೋಣ. ನಮ್ಮ ರೋಡ್ ಮ್ಯಾಪ್ ಬಂದು ನಮಗೆ ಓವರಾಲ್ 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ನಮಗೆ ಬೇಕಾಗಿರೋದು. 1 ವರ್ಷ ಆಗಲಿ ಗುರು, 2 ವರ್ಷ ಆಗಲಿ, 5 ವರ್ಷ ಆಗಲಿ, ತೊಂದರೆ ಇಲ್ಲ, ಅರ್ಜೆಂಟ್ ಇಲ್ಲ. ಬಟ್ ಏನು ಅಂತಂದರೆ, ಡೈಲಿ ವಿಡಿಯೋ ಒಂದೊಂದು ಅಪ್ಲೋಡ್ ಮಾಡಬೇಕಾಗಿರೋ ಒಂದು ಡಿಸಿಪ್ಲಿನ್ ನಮ್ಮದು ಅಲ್ವಾ? ಸೊ ಡೈಲಿ ಇವತ್ತಿಂದ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡೋಣ. ಈ ಚಾಲೆಂಜಸ್ ಏನು ಕೊಡ್ಬೋದು ನಾವು? ಡೈಲಿ ಒಂದೊಂದು ವಿಡಿಯೋ, ನೆಕ್ಸ್ಟ್ 30 ಡೇಸ್ವರೆಗೂ ಅಪ್ಲೋಡ್ ಮಾಡಬೇಕು. ಸೊ
30 ಡೇಸ್ ವಿಡಿಯೋ ಪೋಸ್ಟಿಂಗ್ ಚಾಲೆಂಜ್. ಇವತ್ತಿಂದ ವೀಡಿಯೋಸ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇವತ್ತು ಡೇ 1. ಡೇ 30 ಅಷ್ಟರಲ್ಲಿ ನಮ್ಮ ವ್ಯೂಸ್ ಎಷ್ಟು ಹೋಗಿರುತ್ತೆ ಮತ್ತು ಸಬ್ಸ್ಕ್ರೈಬರ್ಸ್ ಎಷ್ಟಾಗಿರ್ತಾರೆ ಅನ್ನೋದನ್ನು ಚೆಕ್ ಮಾಡೋಣ. ಓಕೆನಾ? ಕೀಪ್ ಫಾಲೋಯಿಂಗ್ ಫಾರ್ ಮೋರ್ ದಿಸ್ ಕೈಂಡ್ ಆಫ್ ಕಂಟೆಂಟ್. ನೋಡೋಣ, ಗ್ರೋ ಆಗೋಣ, ಜೊತೆಲಿ ಗ್ರೋ ಆಗೋಣ. ಐ ಕೀಪ್ ಆನ್ ಮೋಟಿವೇಟಿಂಗ್ ಯು ಗೈಸ್. ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.